ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಬೆಳಗ್ಗೆ ನಾನು ಇವತ್ತು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನಾವು ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸೊ ಇಷ್ಟು ಬೇಗ ಮತ್ತೆ ಊರಿಗೆ ಅಂತ ಅನ್ನಿಸ್ಬೋದು. ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು, ಹಾಗಾಗಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಸಮಯ 6:30 ಆಯ್ತು, ಇವಾಗ ಹೊರಡಬೇಕು. ಎಲ್ಲ ರೆಡಿ ಹಾಕಿದ್ದಾರೆ. ಅದಾಗ ರೆಡಿ ಊರಿಗೆ ಹೋಗೋಕ್ಕೆ. ಎಸ್, ಹೊರಡೋಣ. ಬೆಳಗ್ಗೆ ಇವಾಗ ನಾವು 4 ಜನ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಅನಂತ ಕೂಡ ಜಾಯ್ನ್ ಆಗಿದ್ದ. ನಾವೆಲ್ಲರೂ ಒಟ್ಟಿಗೆ ಊರಿಗೆ ಹೊರಟಿದ್ದೀವಿ. ಊರಿಗೆ ಹೋಗುವಾಗ ಸಖತ್ ಖುಷಿ ಇರುತ್ತಲ್ವ, ಅದರಲ್ಲೂ ಬೆಳಗ್ಗೆ ಫಾಗು ವಾವ್ ಚೆನ್ನಾಗಿತ್ತು. ಲಾಂಗ್ ಜರ್ನಿ ನಂಗೆ ತುಂಬ ಇಷ್ಟ. ಅನಾಗ ಸೀಟ್ ಇದೆ, ಅವಳು ಸೀಟಲ್ಲಿ ಕುತ್ಕೋ ಅಂದರೆ ಕುತ್ಕೊಳ್ಳೋದೇ ಇಲ್ಲ, ಕಾಲ ಮೇಲೆ ಕುತ್ಕೊಳ್ತಾಳೆ ಅವಳು. ಎಷ್ಟು ಹೇಳಿದ್ರು ಕೇಳಲ್ಲ. ಚಿಕ್ಕವಳಿದ್ದಾಗ ಮಾತ್ರ ಕೂರಿಸಿದ್ದು, ಇವಾಗ ಕೇಳೋದೇ ಇಲ್ಲ. ಬಟ್ ಟ್ರೈ ಮಾಡ್ತಾ ಇರ್ತೀನಿ ಕುತ್ಕೋ ಅಂತ, ಬಟ್ ಏನು ಕೇಳೋದೇ ಇಲ್ಲ, ಏನು ಮಾಡೋದೇ ಗೊತ್ತಿಲ್ಲ. ಅದಾದಮೇಲೆ ನಾವು ಬೆಳಗ್ಗೆ ಹೋಟೆಲ್ ನಂಜುಂಡೇಶ್ವರದಲ್ಲಿ ತಿಂಡಿ ತಿಂದಿದ್ದೀವಿ, ತುಮಕೂರು ಹತ್ರ. ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ದೆ ಅನಗಂಗೋಸ್ಕರ. ಅಲ್ಲಲ್ಲಿ ಸ್ನ್ಯಾಕ್ಸ್ ತಿಂದ್ಕೊಂಡು ಮತ್ತು ಹಣ್ಣೆಲ್ಲ ಕಟ್ ಮಾಡ್ಕೊಂಡು ಹೋಗಿರ್ತೀನಿ, ಹಣ್ಣು ತಿಂತಾಳೆ. ಒಂದು ಸ್ವಲ್ಪ ಹೊತ್ತು ಇನ್ನೇನು ಮಧ್ಯಾಹ್ನ ಹೋಟೆಲ್ ಹತ್ರ ಬರುತ್ತೆ, ಊಟಕ್ಕೆ ನಿಲ್ಲಿಸ್ಬೇಕು ಅನ್ನುವಾಗ ನಿದ್ದೆ ಮಾಡೋದು ಅವಳು, ಹಂಗಾಗ್ಬಿಡುತ್ತೆ. ಸಮಯ 12:30. ಇವಾಗ ಊಟಕ್ಕೆ ನಾವು ದಾವಣಗೆರೆಯಲ್ಲಿ ನಿಸರ್ಗ ನಮ್ಮ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ ಈ ಸಲ. ಕೈದ್ಕತ್ತೆ ಬಾ ಸ್ಲೋಲಿ. ಅಲ್ಲ ಮಂಡೆ ತಡಿ ಒಂದು ನಿಮಿಷ ಇರು. ನಿಸರ್ಗ ಹೋಟೆಲ್ ದಾವಣಗೆರೆ. ಬೈಲು ಚೆನ್ನಾಗಿದೆ. ಬೆಂಗಳೂರಿಂದ ಬರ್ತಾ ನಾವು ದಾವಣಗೆರೆಯಲ್ಲೇ ಹೆಚ್ಚಿಗೆ ಊಟ ಮಾಡೋದು. ಸುಮಾರು 12:30 ಅಷ್ಟು ಒಳಗಡೆನೇ ನಾವು ದಾವಣಗೆರೆ ರೀಚ್ ಆಗಿಬಿಡ್ತೀವಿ. ಆವಾಗ ಅಂದರೆ 12 ಗಂಟೆಗೆ ಕೆಲವು ಸಲ ರೀಚ್ ಆಗ್ತೀವಿ. ಆವಾಗ ಅಡುಗೆನೂ ರೆಡಿ ಆಗಿರೋದಿಲ್ಲ. ಬಟ್ ನಾವು ಇನ್ನೂ ಮುಂದೆ ಹೋದರೆ ನಮ್ಗೆ ಕರೆಕ್ಟಾಗಿ ಹೋಟೆಲ್ ಸಿಗೋದಿಲ್ಲ ಅಂಥೇಳಿ ಇಲ್ಲೇ ಬಂದ್ವಿ. ಈ ಸಲ ಫಸ್ಟ್ ಟೈಮ್ ನಾವು ನಿಸರ್ಗ ಹೋಟೆಲ್ಗೆ ಹೋಗ್ತಾ ಇರೋದು. ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾರ್ತ್ ಇಂಡಿಯನ್ ಫುಡ್ಡೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ರೋಟಿ ಮತ್ತು ಕಾಜು ಮಸಾಲ, ಮೊಸರು, ಕರ್ಡ್ ರೈಸು ಎಲ್ಲ ತೊಗೊಂಡಿದ್ವಿ. ಅನ್ನಾಗ ಸ್ವಲ್ಪ ಕರ್ಡ್ ರೈಸ್ ಅಂತ ತೊಗೊಂಡಿದ್ದು, ಬಟ್ ಅವಳು ಏನೂ ತಿನ್ನಲೇ ಇಲ್ಲ. ಕಾಜು ಮಸಾಲ ಎಲ್ಲ ಮಸ್ತಾಗಿತ್ತು. ರೋಟಿ ಕೂಡ ತುಂಬ ಚೆನ್ನಾಗಿತ್ತು. ಆದರೆ ನನಗೆ ತುಂಬ ಕೋಲ್ಡ್ ಆಗಿತ್ತು, ಹುಷಾರಿರಲಿಲ್ಲ. ಆದ್ದರಿಂದ ನನಗೆ ಎಂಥ ಟೇಸ್ಟೇ ಗೊತ್ತಾಗ್ತಾ ಇರಲಿಲ್ಲ. ವಾಯ್ಸ್ ಮಾತಾಡ್ತಾ ಇದ್ದಾಗಲೇ ಗೊತ್ತಾಗಿರ್ಬೋದು, ಸಿಕ್ಕಾಬಟ್ಟೆ ಕೋಲ್ಡ್ ಇತ್ತು ನನಗೆ. ಟೇಸ್ಟ್ ಗೊತ್ತಾಗಲ್ಲ ಅಲ್ವಾ, ಸೊ ಹಂಗಾಗಿತ್ತು. ಬಟ್ ಇವರೆಲ್ಲ ಹೇಳ್ತಾಯಿದ್ರು ಸಖತ್ತಾಗಿತ್ತು, ಚೆನ್ನಾಗಿತ್ತು ಅಂತ. ಖಾರ ಕೂಡ ಏನು ತುಂಬ ಖಾರ ಇರಲಿಲ್ಲ. ಅಂದರೆ ತುಂಬ ಖಾರ ಇದ್ದರೆ ನಮ್ಮ ಹತ್ರ ತಿನ್ನೋಕ್ಕಾಗೋದೇ ಇಲ್ಲ. ಈ ಸೈಡೆಲ್ಲ ಸ್ವಲ್ಪ ಖಾರ ತಿಂತಾರಲ್ವ, ಅಂದರೆ ಉತ್ತರ ಕರ್ನಾಟಕ ಈ ಕಡೆ ಬಂದರೆ ತುಂಬ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ನಾವು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಟ್ ಇಲ್ಲಿ ತುಂಬ ಚೆನ್ನಾಗಿತ್ತು, ಖಂಡಿತ ಟ್ರೈ ಮಾಡ್ಬೋದು. ನಿಸರ್ಗ ಹೋಟೆಲಲ್ಲಿ ನಾವು ಊಟ ಮಾಡಿದ್ವಿ. ಇವಾಗ ತಾನೇ ಊಟ ಮುಗಿಸ್ಕೊಬಂದ್ವಿ. ಚೆನ್ನಾಗಿದೆ ಇಲ್ಲಿ ದಾವಣಗೆರೆಯಲ್ಲಿ ನಿಸರ್ಗ ಹೋಟೆಲ್. ಪ್ಯೂರ್ ವೆಜ್ ಚೆನ್ನಾಗಿದೆ, ಊಟ ಮಾಡ್ಬೋದು. ಊಟ ಮುಗಿಸಿ ನಂತರ ಯಲ್ಲಾಪುರಕ್ಕೆ ಬಂದು ಅಲ್ಲಿ ಅನಂತ ಇಳ್ಕೊಂಡ ನಂತರ ನಾವು ಅಮ್ಮನ ಮನೆ ಕಡೆ ಹೊರಟಿದ್ದೀವಿ. 4:17. ಇನ್ನೇನು ಸೆಕೆಗಾಲ ಶುರು ಆಗ್ಬಿಡುತ್ತೆ. ಸೆಕೆ ಅನ್ನಿಸ್ತಿದೆ. ನನಗೊಂದು ಹೊಸ ಹೇರ್ ಸ್ಟೈಲು. ದೇವ್ರೆ, ನಿನ್ನೆ ಬಳೆ ಅಂಗಡಿಗೆ ಹೋದಾಗ ಅದೇನೋ ಕಾಣಿಸ್ತು. ನಾವು ಇನ್ನೊಂದ್ಸಲ ಬೀಚಿಗೆ ಹೋದಾಗ ಅಲ್ಲಿ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ರು, ಅದನ್ನು ನೋಡ್ಕೊಂಡಿದ್ಲು. ಅಲ್ಲಿ ಹೋದ ತಕ್ಷಣ ಬೇಕು ಒಳಗೆ ಶುರು ಮಾಡಿದ್ಲು. ಸರಿ ಅಂತ ತೆಗೆಸ್ಕೊಟ್ಟಿದ್ದೀನಿ. ಅದೇನೋ ಖುಷಿಯಪ್ಪ. ಒಂದಿನಕ್ಕೆ ಹಾಳಾಗಿದೆ ಅದೊಂದಷ್ಟು, ಇದೊಂದು 2 ಇದೆ ಬಾಕಿ. ಇದು ಹಾಳಾಗುತ್ತೆ ಇವಾಗ. ಆಯಿತು. ಅಮ್ಮ ಎಲ್ಲ ಕಾಯ್ತಾ ಇದ್ದಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಖುಷಿ ಅವ್ರಿಗೆ, ಅಂದರೆ ಸದ್ಯ ಬಂದು ಹೋಗಿದ್ವಲ್ಲ, ಮತ್ತೆ ಬರ್ತಿದಾರಲ್ಲ ಅಂತೇಳಿ ಅವರಿಗೆ ಫುಲ್ಲು ಖುಷಿ. ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಬೈಕ್ ವಿತ್
ಬೈಕ್ ಬಿತ್ಕೊಂಡ್ವೆ ಅಂತ ಟೂರಿಸ್ಟ್ ಬರ್ತಾರಲ್ವ, ಇಲ್ಲಿ ನಮ್ಮ ರೋಡ್ ಗೊತ್ತಿರೋದೆಲ್ಲ ಜೋರಾಗಿ ಬಂದು ಒಂದು ಬೈಕು ಕೆಳಗಡೆ ಹೋಗ್ಬಿದ್ದಿತ್ತು. ಬಟ್ ಯಾರಿಗೂ ಏನೂ ಆಗಿರಲಿಲ್ಲ, ಮಾತಾಡಿಸ್ಕೊಂಡು ಹೋದ್ವಿ. ಈ ಮನೆ ಬಂತು, ಈ ಮನೆ ಬಂತು ನೋಡು ಗುಜ್ಜ. ಹೊಸ ಗೂಡುವೆಯಿಂದ ಒಂದು ಯೆಲ್ಲೋ ಕಲರ್. ಈಗ ಗೊತ್ತಾಯಿಲ್ಲ ಹೊರ್ನಕ್ಕೆ, ಈಗ ಗೊತ್ತಾಗ್ತಾ ಇವತ್ತು ರೋಡು. ಇಲ್ಲ ಗೊತ್ತೇ ಇಲ್ಲ ಈಗ. ಮತ್ತೆ ಸ್ವಲ್ಪ ಹಾಕು. ಆಯಿ ಬಂತು, ಆಯಿ ಬಂತು. ಆಯಿ ನಮ್ಮನೆ ನಾಯಿಗೆ ಹೊಸ ಗೂಡು ಬಂದಿದೆ. ಎಷ್ಟು ಒಳ್ಳೆ ಪಾಪದಂದರೆ, ನಾವು ಬಂದರೆ ಬೊಗಳೋದೇ ಇಲ್ಲ, ನೆನ್ಪಿಟ್ಕೊಂಡಿರುತ್ತೆ. ಮತ್ತು ಬೇರೆ ಯಾರು ಬಂದರೂ ಕೂಡ ಸಿಕ್ಕಾಪಟ್ಟೆ ಜೋರಾಗಿ ಬೊಗಳ್ತಾ ಇರ್ತಾನೆ. ಸೊ ಅವನಿಗೆ ಒಂಥರ ಮನೆಯವರು ಅಂದ್ರೆ ಅಷ್ಟು ಪ್ರೀತಿ ಇರುತ್ತೆ, ಅಷ್ಟು ನಿಷ್ಕಲ್ಮಶ ಪ್ರೀತಿ ಅಲ್ವಾ ಪಾಪ. ಸೊ ಹಾಗೆ ಹೊರಗಡೆ ಕಲ್ಲು ಕೂಡ ಹಾಕಿದ್ರು, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಕಚ್ಚ ಬಿಳಿ ಇದ್ದ, ಸ್ನಾನ ಮಾಡ್ಸ ಇದ್ದ. ಅಮ್ಮನ ಮನೆಗೆ ಬಂದು ಸ್ನಾನ ಎಲ್ಲ ಮುಗಿಸಿ ಎಲ್ಲ ಆಯಿತು. ಇವಾಗ ಅಮ್ಮ ರಾಗಿ ಮಣ್ಣಿ ಮಾಡಿದಾರಂತೆ, ಸೊ ಬಡಿಸ್ತೀನಿ ಬನ್ನಿ ಅಂತ ಹೇಳಿದ್ರು. ಬಿಸಿ ಬಿಸಿಯಾಗಿ ಕಷಾಯ, ಚಹಾ ಮತ್ತು ರಾಗಿ ಮಣ್ಣಿ. ಇವಾಗ ಅನಗ ಬಾ, ಆಯಿ ಅಂತ ಸ್ವೀಟ್ ಮಾಡಿದ್ದಾಡ, ಕೇಕ್, ಸ್ಮೂತ್ ಕೇಕು. ಬಾ, ದೇವ್ರಿಗೆ ನಮಸ್ಕಾರ ಮಾಡಿ ಮಕರ ತಿಂಗಳ ಮಾರಿಗೆ ರಾಗಿ ಮಣ್ಣಿ, ಸೂಪರ್ ರಾಗಿ ಮಣ್ಣಿ ಇವತ್ತು ಅಮ್ಮ ಮಾಡಿದ್ದಾರೆ. ರಾಗಿ ಮಣ್ಣಿ ಇದೆ ನೋಡಿ. ವಾವ್, ತುಪ್ಪ ಹಾಕೊಂಡು ತಿನ್ಬೇಕು. ರಾಗಿ ಮಣ್ಣಿ ಜೊತೆಗೆ ತುಪ್ಪ. ಯಾವಾಗಲೂ ಅಪ್ಪ ಅಮ್ಮ ಅನಗಂಗೆ ಸರ್ಪ್ರೈಸ್ ಕೊಡ್ತಾಯಿದ್ರು, ಬಟ್ಟೆ ತಂದಿಡ್ತಾಯಿದ್ರು. ಈ ಸಲ ಅನಗ ಸರ್ಪ್ರೈಸ್ ಕೊಡ್ತಾ ಇದ್ದಾಳೆ. ಅಪ್ಪಂಗೆ ಒಂದು ವಾಚು ಮತ್ತು ಅಮ್ಮಂಗೆ ಒಂದು ಸೀರೆ ತೊಗೊಂಡೋಗಿದ್ದೆ, ಸೊ ಅದನ್ನು ಕೊಡ್ತಾ ಇದ್ದಾಳೆ. ನಾನು ಸ್ಯಾರಿ ತೊಗೊಳ್ಳುವಾಗ ಅಮ್ಮಂಗೂ ಕೂಡ ಒಂದು ತೊಗೊಂಡಿದ್ದೆ. ಒಂಥರ ಅಚ್ಚ ಗ್ರೀನ್ ಕಲರಲ್ಲಿ ಇದೆ, ಸಾಫ್ಟಾಗಿ ಚೆನ್ನಾಗಿತ್ತು, ಅಮ್ಮಂಗೆ ಇಷ್ಟ ಆಯಿತು. ಹಾಗೆ ನೆಕ್ಸ್ಟ್ ಡೇ ನಾನು ಫಂಕ್ಷನಿಗೆ ಹೋಗೋದಿತ್ತು ಅಂತ ಹೇಳಿದ್ನಲ್ಲ, ಮದುವೆಗೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ನೆಕ್ಸ್ಟ್ ಡೇ ನಾವು ಮತ್ತೆ ರೆಡಿಯಾಗಿ ಇವಾಗ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ಒಂದು ಮದುವೆಗೆ ಹೋಗೋದಿತ್ತು. ಜಾಸ್ತಿ ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ಅನಿಸುತ್ತೆ ವೀಡಿಯೋ ಮಾಡ್ಕೋಬೇಕಿತ್ತು ಅಂತ. ಅವಾಗ ಗಡಿಬಿಡಿ ಆಗೋಯ್ತು. ಬೆಳಿಗ್ಗೆ ಬೇಗ ಹೊರಡೋದಿತ್ತು, ರೆಡಿ ಆಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ನಾನು ಈ ಸೀರೆನ ಇಕ್ಕೆತದಲ್ಲಿ ತೊಗೊಂಡಿದ್ದೆ. ಅನಗಂಗೆ ಸ್ಯಾರಿಯಲ್ಲಿ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ನಾವು ಹೊಲಿಸಿದ್ರೆ ಯಾವ ಥರ ಬೇಕು ಆ ಥರ ಡಿಸೈನಲ್ಲಿ ಹೊಲಿಸ್ಬೋದು ಅಂತ. ಸೊ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅವಳಿಗೆ. ಹಾಗೆ ಹೊರಟ್ವಿ, ಸಿರ್ಸಿಗೆ ಹೋಗಿದ್ವಿ ನಾವು. ಹಾಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ನಾನು ಫೋಟೋ ತೆಗೆಸ್ಕೊಂಡಿರೋದನ್ನು ಒಂದೊಂದು ಹಾಕ್ತಾಯಿದ್ದೀನಿ, ನಾನು ವೀಡಿಯೋ ಮಾಡಿಲ್ಲ. ಎಲ್ಲ ಚೆನ್ನಾಗಿ ರೆಡಿಯಾಗಿದ್ದರು, ಖುಷಿ ಆಯಿತು. ಹಾಗೆ ನಾನು ನೆಕ್ಸ್ಟ್ ಮತ್ತೊಂದು ಸ್ಯಾರಿ ಉಟ್ಕೊಂಡಿದ್ದೆ, ಇದು ನನ್ನ ಪರ್ಸ್ನಲಿ ತುಂಬಾ ಇಷ್ಟ ಆಗಿತ್ತು. ಹಾಗೆ ಅದಾದಮೇಲೆ ನಾವು ಅರ್ಜೆಂಟಾಗಿ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದ್ವಿ. ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸಮಯ 11 ಗಂಟೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನು ಅಂದರೆ, ಅನಗನ ಭರತನಾಟ್ಯ ಎಕ್ಸಾಮ್ ಇದೆ. ಅಕಾಡೆಮಿ ಎಕ್ಸಾಮ್ ಇರುತ್ತಲ್ಲ, ಫ್ರೀ ಗ್ರೇಡ್ ಎಕ್ಸಾಮ್. ಅವಳಿಗೆ ಎಲ್ಲ ರೆಡಿ ಆಗಿದ್ದಾಳೆ. ಫಸ್ಟ್ ಎಕ್ಸಾಮು, ಹಾಲ್ ಟಿಕೆಟ್ ಎಲ್ಲ ಬಂದಿದೆ. ಸೊ ಅವಳ ಮೊದಲ ಹಾಲ್ ಟಿಕೆಟು ಮತ್ತು ಎಕ್ಸಾಮು. ಒಂಥರ ಖುಷಿ ಆಗ್ತಾ ಇದೆ. 1 ವರ್ಷದಿಂದ ಭರತನಾಟ್ಯ ಕ್ಲಾಸಿಗೆ ಕಳಿಸ್ತಾ ಇದ್ದೆ. ಫೈನಲಿ ಇವತ್ತು ಕೋರಮಂಗಲದಲ್ಲಿ ಅವಳಿಗೆ ಎಕ್ಸಾಮು. ಓನ್ಲಿ ಪ್ರಾಕ್ಟಿಕಲ್ ಇರುತ್ತೆ ಅವಳಿಗೆ. ಸೊ ಎಕ್ಸೈಟೆಡ್. ಅವಳು ಕೂಡ ಫುಲ್ ರೆಡಿಯಾಗಿದ್ದ, ಖುಷಿ ಅವಳಿಗೆ. ನಾನು ಯೂಶ್ವಲಿ ಲಿಪ್ಸ್ಟಿಕ್ಕು, ಕಾಜಲ್ ಏನೂ ಹಾಕಲ್ಲ ಅವಳಿಗೆ. ಇವತ್ತು ಸ್ವಲ್ಪ ಹಾಕಿದ್ದೀನಿ, ಅದಕ್ಕೆ ಮಸ್ತ್ ಖುಷಿಯಾಗಿದ್ದಾಳೆ. ಸೊ ನನಗೂ ಕೂಡ ಇದೊಂದು ಹೊಸ ಥರ ಅನುಭವ ಮತ್ತು ನೆನಪಿಗೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಅವಳ ಮೊದಲ ಭರತನಾಟ್ಯ ಎಕ್ಸಾಮ್.
ಹೋಗೋಣ ಇವಾಗ ಕೋರಮಂಗ್ಲಕ್ಕೆ. ಆ್ಯಕ್ಚುಲಿ ನಾವು ಊರಿಗೆ ಹೋಗಿ ಬಂದ್ವಿ, ಹಾಗಾಗಿ ಕಾರ್ ಇಲ್ಲ, ಕಾರ್ ಊರಲ್ಲೇ ಬಿಟ್ಟು ಬಂದಿದ್ದೀವಿ, ಮತ್ತೆ ಊರಿಗೆ ಹೋಗ್ಲಿಕ್ಕಿದೆ. ಸೊ ಹಾಗಾಗಿ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಿನ್ನೆ ನೈಟ್ ಬಂದಿದ್ದು ನಾವು, ಅವಳ ಎಕ್ಸಾಮ್ ಇದೆ ಅಂತಲೇ ನಾವು ವಾಪಸ್ ಬಂದಿದ್ದು. ಮತ್ತೆ ಊರಿಗೆ ಹೋಗಬೇಕು, ಅದನ್ನು ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಫಸ್ಟ್ ಅವಳ ಎಕ್ಸಾಮ್ ಮುಗಿಸ್ಕೊಂಬರೋಣ. 1 ವರ್ಷ ಆಗೋಯ್ತು ಅವಳಿಗೆ ಭರತನಾಟ್ಯಕ್ಕೆ ಹಾಕಿ. ಅನಗ ಖುಷಿ ಆಗ್ತಿದ್ಯಾ? ಹೆಂಗೆ ರೆಡಿ ಇದೆ? ಆಗಿದ್ದೀನಿ. ಸೂಪರ್ ಎಕ್ಸೈಟೆಡ್. ಎಸ್, ಅನಗನ ಮೊದಲ ಗ್ರೇಡ್ ಎಕ್ಸಾಮ್ ಇದು, ಪ್ರೀ ಗ್ರೇಡ್ ಎಕ್ಸಾಮು. ಅವಳ ಟಿಕೆಟು ಎಲ್ಲ ಬಂದಿದೆ. ಅವಳಿಗೂ ಸಖತ್ ಖುಷಿ. ಅವಳಿಗೆ ರೆಡಿ ಆಗೋದು ಅಂದರೆ ಮಸ್ತ್ ಖುಷಿ ಯಾವಾಗಲೂ. ಸೊ ಹಾಗಾಗಿ ಫುಲ್ ಖುಷಿಯಾಗಿದ್ದಾಳೆ. ನಮಗೂ ಕೂಡ ಮಕ್ಕಳನ್ನ ಒಂದೇನೋ ಒಂದು ಕಲಿಸಿ ಅದೊಂದು ವರ್ಷ ಎಕ್ಸಾಮು ಅಂದಾಗ ಸಖತ್ ಖುಷಿ ಆಗುತ್ತೆ. ಚೆನ್ನಾಗಿ ಮಾಡಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಅಲ್ಲ ಮಗ? ಒಳ್ಳೆಯದು. ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡು ಮಾಡು ಮಾಡು. ಬಾ, ಬಂದ ಕಾರ್ ಬಂತು, ಸೈಡಿಂಗ್ ಕ್ಯಾಬ್ ಬಂತು. ಹೋಗೋಣ, ಮುಂದೋಗೋಣ. ಗಾಡಿಗೆ ತಿಂಗಳು ಓಡಿಸುವ ಎಷ್ಟು ತಿಂಗಳು ಬೇಕಾದ. ವೈಟ್ ಫೀಲ್ಡಿಂದ ಕೋರಮಂಗಲಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದೂರ, ಅದ್ರ ಒಂಥರ ಎಕ್ಸೈಟ್ಮೆಂಟ್ ಇದೆ. ಕೋರಮಂಗಲ ಒಂದು ಸ್ಕೂಲಲ್ಲಿ ಇವರ ಅಕಾಡೆಮಿ ಎಕ್ಸಾಮ್ ಆಗಿತ್ತು. ಎಲ್ಲ ಮಕ್ಕಳು, ಟೀಚರ್ಸು ಎಲ್ಲ ಮ್ಯಾಮ್ ಎಲ್ಲ ಬಂದಿದ್ದರು. ನಾವು ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ನಂತರ ಇವಾಗ ಮಕ್ಕಳನ್ನ ಒಳಗಡೆ ಹಾಲ್ ಒಳಗಡೆ ಕಳಿಸ್ಬೇಕು. ಒಂಥರ ಭಯನೂ ಆಗ್ತಾಯಿತ್ತು. ಇವಾಗ ಮಕ್ಕಳನ್ನೆಲ್ಲ ಒಳಗಡೆ ಕಳಿಸಿ ನಾವು 1-2 ತಾಸು ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. 1 ಗಂಟೆ ಕಳಿಸಿದ್ದೀವಿ, 3:15ಗೆ ವಾಪಸ್ ಬಂದಿದ್ದಾರೆ. ಆನಂತರ ಅವರು ನನಗೆ ಎಕ್ಸಾಮ್ ಮುಗಿಸಿ ಬಂದು ಇವಾಗ ಪುಳಿಯೋಗರೆ ತಿಂತಾ ಇದ್ದಾರೆ. ಆನಂತರ ಮ್ಯಾಮ್ ಕೂಡ ಮೆಸೇಜ್ ಮಾಡಿದರು, ಅನಗ ಚೆನ್ನಾಗಿ ಮಾಡಿದ್ಲು ಅಂತ. ಸೊ ನನಗೂ ಖುಷಿ ಆಯಿತು. ನೋಡಬೇಕು ರಿಸಲ್ಟ್ ಏನು ಬರುತ್ತೆ ಅಂತ. ಆನಂತರ ನಾವು ಮನೆ ಕಡೆ ಹೊರಟ್ವಿ. ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗು. ನೋಡಿದ್ದಕ್ಕಾಗಿ ಧನ್ಯವಾದ.